ಏನು ಮಾಡ್ತಿದ್ದೆ ಅಂತ ಹೇಳ್ಬೇಕು. ಮ್ಯಾಜಿಕ್ ಸ್ಪೂನಿಂದ ಏನೋ ಮ್ಯಾಜಿಕ್ ಮಾಡ್ತಾನಂತ ನೋಡ್ರಿ. ಹಿಂಗೂ ಆಗ್ತೈತೆ ಸ್ಪೂನ್. ಇವನ ನೋಡಿ ನಿಂತಾನ ಅಷ್ಟೇ ಅವನು. ಅವನಿಗೆ ಶೂ ಮಾಡಿಸಿ ಮತ್ತೆ ಹೋಗ್ತೀನಿ ತಗೋ, ನಾನು ಕೂಡ ಸ್ವಲ್ಪ ಅಡ್ಡ ಆಗಿ ಬರ್ತೀನಿ. ಹಿಂಗೆ ಮಾಡೋದು ಮ್ಯಾಜಿಕ್ ಅಂತ. ಸ್ಟ್ರೇಟ್ ಮಾಡು ನೋಡ್ರಿ ಅಂತ ಮ್ಯಾಜಿಕ್ ಕಲ್ತಾನ ಅವನು. ಏನೇನೋ ಕಲಿತಾನ, ನಾವು ಕಲಿಸಿಲ್ಲ ಅವನಿಗೆ. ಡೈಲಿ ಏನೋ ಒಂದು ಏನು ಕೊಡ್ತೀನಿ ನೀನು? ಇದು ಸಣ್ಣದ ಫೋನ ಹಿಂಗೆ ಸಣ್ಣವ್ರಿಗೆ ಕೊಡಕ್ಕೆ ಸಣ್ಣ ಮಾಡ್ಬೇಕಾ ಅದನ್ನ? ಅಲ್ಲ ಏನಂತಾರೆ ದಿನ ಒಂದು ಹೇಳ್ತೀವಲ್ಲ ಇದನ್ನ ನಾವು. ಅಲ್ಲ ಕಂಟೆಂಟ್ ಗೈಸ್ ಕಂಟೆಂಟ್. ಅಲ್ಲಿ ಬನ್ನಟ್ಟು ಅಂತ ಊರೈತೆ, ಅಲ್ಲೆಲ್ಲ ನೋಡ್ತಿದ್ದಾರೆ. ನಮ್ಮ ರಿಲೇಷನ್ ಆಗ್ಬೇಕು, ಅವ್ರಿಗೆ ಹೇಳು ನಮ್ಮ ವಿಡಿಯೋ ನೋಡ್ತೀರಿ ಅಂತೇಳು. ಏನು ಮಾಡಬೇಕು? ಲೈಕ್ ಮಾಡ್ರಿ. ಓಕೆ ಅಂಕಲ್ ಆ್ಯಂಡ್ ಗೈಸ್ ಬಾಯ್ ಅಂತೇಳು. ನಾವು ಆ್ಯಪನ್ ಕುದುರೆ ಅಂದಿವಲ್ಲ, ನಮ್ಮ ಕಡೆ ನಮ್ಮ ರಿಲೇಷನ್ ಅಂಕಲ್ಗಳಿಗೆಲ್ಲ ಇಷ್ಟ ಆಗತ್ತಂತೆ. ಅದಕ್ಕೆ ನಮ್ಮ ಆ್ಯಪ್ ಕುದುರೆ ಇದ್ದಂಗೆ ಐತದಿಲ್ಲ. ಅದಕ್ಕೆ ನೀ ಏನು ಹೇಳ್ಬೇಕು? ನಮ್ಮ ಎಲ್ಲ ಅಂಕಲ್ಸ್ ಮತ್ತೆ ಹುಡುಗರು ನಮ್ಮ ವಿಡಿಯೋ ನೋಡ್ತೀರಿ ಅಂತ ಹೇಳು. ಇದು ನಮ್ಮ ಯೂಟ್ಯೂಬ್ ಚಾನಲ್ ಐತೆ. ಯಾರ್ಯಾರ್ದ ಯೂಟ್ಯೂಬ್ ಇದು? ಜೀವನ್ ಬಂದ ಅಲ್ಲಿ ಸೂರ್ಜೆ ಅನ್ಕೂಲ ಜೀವನ್ ಬಂದ ಆ್ಯಪು ಹಂಗೆ ನಮ್ದು. ಓಕೆ ನೋಡ್ರಿ ಸ್ಕೂಲಿಗೆ ಹೋಗಿ ಬಂದ. ಇವತ್ತೇ ಕಲರ್ ಡ್ರೆಸ್ಸು ಇದೆಲ್ಲಿ ಮಾಡಿದೆ? ಮನೆಗೆ. ಏನದು? ಯಾರದಿಬ್ರು? ನಾವಿಬ್ರು ಹಂಗೆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿವ. ನಿನಗೆ ಪಿಂಕ್ ಕಲರ್ ಇಷ್ಟನಾ? ಪಿಂಕ್ ನಿನ್ನ ಫೇವ್ರೆಟ್ ಕಲರೇನಾ? ಅದಕ್ಕೆ ಪಿಂಕ್ ಕಲರ್ ಮಾಡ್ತೀಯ ನನ್ನ? ಇಂಕಿ ಪಿಂಕಿ ಪಾಂಕಿ ಗೊತ್ತಾ ನಿಂಗೆ? ಆಯ್ತು, ಸರ್ಪ್ರೈಸ್ ಕೊಡ್ತೀವಿ. ಓಕೆ. जो होगा मेरा पिया आइसक्रीम खाऊंगी, कश्मीर जाऊंगी, शालों में बढ़ के जिया जन्नत कराऊंगी, उसको रिझाऊंगी, जो हाल है तेरा वही हाल है मेरा, ये तूने जाने मन क्या किया. ನಿನ್ನ ಕಣ್ಣ ಬಣ್ಣ ರಾತ್ರಿ ಹಾಗ, ಅಲ್ಲಿ ನನ್ನ ಬಿಂಬ ಚಂದಿರ, ನಿನ್ನ ಮುದ್ದು ಮುದ್ದು ಹಾಲುಗಲ್ಲ ನಾಜೂಕಾದ ನೇಸರ, ಪಿಸು 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 ಮಾತಿನಲ್ಲಿ ಕಣ್ಣರೆಪೇನು ಹೇಳಿದೆ, ಗುಸು 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 ಪ್ರೀತಿಯಲ್ಲಿ ಜಾರಿದಂತ ಜೀವವೇ, ಮಾತಾಡೋ ತಾರೆಯ ಕಂಡ ಹಾಗೆ, ಬೆಳದಿಂಗಳ ಕೈಯಲ್ಲಿ ಸಿಕ್ಕ ಹಾಗೆ, ನಾನ್ಯಾರು ಎಂಬುದೇ ಮರೆತ ಹಾಗೆ, ಮಿಂಚೊಂದು ಮೆಲ್ಲಗೆ ಮುಟ್ಟಿದ ಹಾಗೆ, ನಿನ್ನ ಕಣ್ಣ ಬಣ್ಣ ರಾತ್ರಿ ಹಾಗೆ, ಅಲ್ಲಿ ನನ್ನ ಬಿಂಬ ಚಂದಿರ, ನಿನ್ನ ಮುದ್ದು ಮುದ್ದು ಹಾಲುಗಲ್ಲ ನಾಜೂಕಾದ ನೇಸರ, ಮಾತಾಡೋ ತಾರೆಯ ಕಂಡ ಹಾಗೆ. ಸೀಡ್ಸು ಬಟ್ ಅದು ಬ್ಲ್ಯಾಕ್ ಇತ್ತು, ನಮಗೆ ಬ್ರೌನ್ ಸೀಡ್ಸ್ ಇಷ್ಟ. ಜ್ಯೂಸ್ ಕುಡಿತಾ ಇದ್ದೀವಿ ಗೈಸ್ ಅಂತ ಹೇಳ್ಬೇಕು. ಎಲ್ಲ ಏನೋ ಮಾಡೋ ಚೆಲ್ಲಿದ್ದೀನಿ ಮೇಳ. ಇದು ಪೂರ್ತಿ ಮುಗಿಸ್ಬೇಕು, ಇಲ್ಲ ಅಂದ್ರೆ ನೋಡಿ ಫೈನ್ ಹೇಳಿವ್ ನಾವು.
ಹತ್ರ ಬರ್ರಿ. ಬಂದೇನು ತಗೋ. ನೋಡಿ ನಾವು ಸ್ಯಾಟರ್ಡೆ ಇವತ್ತು ಆ್ಯಸ್ ಯೂಶ್ವಲ್ ನಾವು ಮಾವಿರ್ ಕ್ಯಾಂಟೀನಿಗೆ ಬಂದಿದ್ದೀವಿ. ಇಲ್ಲಿ ಬೆಣ್ಣೆ ದೋಸೆ ಮತ್ತು ವಾಟರ್ ಮೆಲನ್ ಜ್ಯೂಸ್ ನಮ್ದಿದ್ದು ನಾರ್ಮಲ್ ಆರ್ಡರ್ ಇದೆ, ಯಾವಾಗಿದ್ರು ಅದೇ ಹೇಳೋದು ನಾವು. ಅದನ್ನು ಕುಡಿದ್ವಿ ಮತ್ತು ಆದಮೇಲೆ ತಿಂದ್ವಿ. ಈಗ ಕಿಚ್ಚನ ಪಂಚಾಯತಿ ನೋಡೋಕೆ ಹೋಗೋ ಟೈಮ್. ಅಂದರೆ ಹೋಗ್ತಾ ನಾವು ಹನುಮಾನ್ ಗುಡಿಗೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಗುಡಿಗೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗಬೇಕು, ಬೇರೆ ಎಲ್ಲೂ ಹೋಗಬಾರ್ದು. ಇದು ಫಸ್ಟ್ ದಿನ ನಾವು ಮಾಡ್ಕೊಂಡು ಬಂದಿದ್ದೀವಿ, ಸೊ ಅದನ್ನು ಫಾಲೋ ಮಾಡ್ತಿದ್ದೀವಿ. ಸೊ ಕಿಚ್ಚನ ಪಂಚಾಯತಿ ಟಿ ವಿ ನೋಡ್ತಾ ನಾವು ಹೇಳ್ತೀವಿ ಏನು ಇಷ್ಟ ಆಯಿತು. ಈಗ ನಾವು ಮಾತಾಡಿರೋ ಕೆಲಸಲ್ಲ ಇಲ್ಲ, ಅಷ್ಟು ಇದಾಯಿತು. ಅದಕ್ಕೆ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬಟ್ ಇವನೇನು ಹೇಳ್ತಾನೆ ನೋಡಿ. ನೋಡಿ ಇಲ್ಲಿ ನಮ್ಮ ಟಗರು ಆ್ಯಸ್ ಯೂಶ್ವಲ್ ನಮ್ದು ರೆಡ್ ಕಲರ್. ಒಳಗೆ ನಮ್ ಕುದುರೆ ಐತೆ ನೋಡ್ರಿ, ಕುದುರೆ. ಕುದುರೆ ಬಾಯಿಲೆ ಅವನೇ ಕುದುರೆ ನೋಡಿ, ಬಿಳಿ ಕುದುರೆ. ಬಿಳಿ ಕುದುರೆ ಹಂಗ್ಯಾಕ್ ಮಾಡ್ತಿ ನೋಡಲ್, ಬಿಳಿ ಕುದುರೆ. ಅಪ್ಪ ಬಾಯಿಲೆ ಬಾ ನೋಡ್ರಿ ಹೆಂಗ್ ಮಾಡ್ತಾನ, ಬಾಲ್ದಿಂದ ಹೊಡಿತಾನ ನಮ್ಮನ್ನ. ಈ ಕುದುರೆ ಹಂಗೈತಿ ನಮ್ದು. ಕುದುರೆ ಹಂಗ್ಯಾಕ್ ಮಾಡ್ತಿ ನೋಡ್ರಿ, ಇದು ಹೆಂಗ್ ಮಾಡ್ತೈತ್ ನೋಡ್ರಿ. ಇದು ನಮ್ಗ್ ಬಾಳೆಯಿಂದ ಹಿಂಗ್ ಹೊಡಿತೈತ್ ನೋಡ್ರಿ ಹಿಂದ. ಈ ಕುದುರೆ ನೋಡ್ರಿ, ಇದು ನೋಡ್ರಿ ಬಾಳೆಯಿಂದ ಹೆಂಗ್ ಹೊಡಿತೈತ್. ಬಾ ಇಲ್ಲೇ ಬಾ, ಇಲ್ಲಿ 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 ಅಪ್ಪ ಇಲ್ಲ ಐತೆ ನೋಡ್ರಿ ಹೆಂಗ್ ಮಾಡ್ತಾನಂತ ಈ ಕುದುರೆ. ಕುದುರೆ ನೋಡ್ರಿ, ಇದು ಬಿಳಿ ಕುದುರೆ. ನಮ್ ದೇವ್ರ ಕುದುರೆ, ದೇವ್ರ ಕುದುರೆ ಇಡು, ದೇವ್ರ ಕುದುರೆ. ನಮ್ ದೇವ್ರ ಕುದುರೆ ಇಡು, ಅಡಕಿಂಗ್ ಮಾತಾಡಿಡು. ನಮ್ ಗುಡಿದ ಐತ್ ನೋಡ್ದಿಲ್ಲ, ಹಂಗೈತ್ ನೋಡಿ ಇದು ಕುದುರೆ. ನೋಡ್ರಿ ಇದು ಹೆಂಗೈತ್ ನಮ್ದು. ನಮ್ ಊರ್ ಕಡೆ ಜನ ನೋಡ್ತಿದ್ದಾರೆ ಕುದುರೆ ಅಂತ ಹೇಳಿದ ಕೆಳಗೂ ಇಷ್ಟ ಆಗತ್ತೆ. ಪಾಪ ನಮ್ಮ ಕಾಡೋರ್ ಕೇಳ್ರಿ ನಿಮ್ ಡಾಗ್ ಹೆಂಗೈತಂತ. ನೋಡಿ ದೇವ್ರದ ಈಗ ಸ್ವಲ್ಪ ಆರಾಮಿದೆ. ನಮ್ಮ ರಮೇಶ್ ಕೇಳಿದ್ರು ಮೇಲಿಂದ ಯಾಕಕ್ಕ ಅರ್ಶಿನ ಹಚ್ಚಿದೆ ಅಂತ. ದೇವ್ರಿಗೆ ಭಂಡಾರ ಹಾಕಿವ್ ಅನ್ಕೊಂಡೇವ್ ನಾವು. ಹಂಗವನ ಕುದುರೆ, ನಮ್ಮ ಕುದುರೆ. ಶಾರಟ್ಟಿ, ನಮ್ಮ ಶಾರಟ್ಟಿ ಇಡು ಇಡು, ನಮ್ಮ ಶಾರಟ್ಟಿ ಇಡು ಇಡು. ಹಿಂಗ್ಯಾಕ್ ಮಟ್ಟಿಟ್ಟಿಡು. ಬೇಕು ಬೇಕು ಎಳ್ನೀರ್ ಬೇಕು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀಟ ಬೇಕು, ಎಲ್ಲ ಬೇಕು. ಎಳ್ನೀರ್ ಬೇಕು ನಮ್ಮ ಅಪ್ಪಗಳು. ಬೇಡ ಟೈಮ್ನಾಗ ಇಲ್ಲಿ ನೋಡ್ರಿ ಹೆಂಗ್ ಮಾಡ್ತಿರ್ತಾನ. ಹಂಗೆ ಮಾಡೋದ ಎಷ್ಟು ಹೇಳಿದ್ರು. ಇವನೊಬ್ನು ಬಾಯ್ಲೆ ಕಾಣಿಸ್ತದೆ ಮಾಡೋದು ವಿಡಿಯೋದಾಗ. ಡ್ರೆಸ್ ಚೆನ್ನಾಗಿದೆ. ಮಿಂಟ್ರಾ, ಮೀಶೋ ಅಬ್ಬಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ. ಅದಕ್ಕೆ ಬ್ರ್ಯಾಂಡ್ ಜಡ್ಜ್ ಮಾಡಬಾರ್ದು ನಾವು, ನೋಡ್ಬೇಕು ಒಳ ಪ್ರಾಡಕ್ಟ್ ಹೆಂಗೈತೆ. ಸ್ವಲ್ಪ ಕಾವ್ಯ ಟೈಪ್ ಸ್ಟೈಲ್ಸ್ ಮಾಡ್ಬೇಕಾಗತ್ತೆ ಗೈಸ್. ನಮ್ಮದರಿಗೆ ಕಾವ್ಯ ಅಂದ್ರೆ ಇಷ್ಟ ಆಗಿದ್ದಾರೆ ಬಹಳ. ನಾನು DKD ಇಂದಾನೆ ನಂಗೆ ಇಷ್ಟ. ಕಾವ್ಯ ಇಷ್ಟ ಇವರಿಗೆ. ಅವ್ರು ಒಳಗೆ ಹೋಗಿ ಮೂಮೆಂಟ್ ಹೇಳಾರ ಬಿಗ್ ಬಾಸ್ ಕಾವ್ಯ ಚೆನ್ನಾಗಿ ಮಾಡ್ತಿದ್ದ. DKD ಮಾಡ್ತಿದ್ಲಲ್ಲ ಅವಾಗಿಂದಾನೆ ಇಷ್ಟ ನಮಗೆ. ಅವಳೇ ವಿನ್ನರ್. ಇಲ್ಲೂ ಬಿಗ್ ಬಾಸ್ ವಿನ್ನರ್ ಆಗ್ಲಿ ಕಾವ್ಯ ಅಂತೇವ್ ನಾ. ಲೇಡೀಸ್ ಗೆಲ್ಬೇಕು ಬಿಗ್ ಬಾಸ್. ಅವರು ಸ್ವಲ್ಪ ಮಾತುಗಳ ಬಗ್ಗೆ ಏನೋ ಒಂದ್ ಹೇಳಿದ್ದಾರೆ. ಇಷ್ಟೆಲ್ಲ ಅವ್ರು ಲೇಡೀಸ್ ಬೈದ್ರು, ಮತ್ತೆ ಜೆಂಟ್ಸ್ ಆಗಿ ಮತ್ತೆ ರಕ್ಷಿತಾನ ಹುಡುಗಿ ನೀವನ್ ಬೈದಿರೋದು ಭಾಳ ತಪ್ಪಿದು. ಜೆಂಟ್ಸ್ಗಳು ಲೇಡೀಸನ್ನ ಬೈಯೋದು ಯಾವ ಥರ ಇದು. ಹುಡುಗಿ ಮತ್ತೆ ಲೇಡೀಸ್ ಅನ್ನೋಕ್ಕಾಗಲ್ಲ. ಸಣ್ಣ ಹುಡುಗಿಗೆ ಏನೇನೋ ಬೈದಾನ ಅವ್ನು. ಅದು ಕ್ಲಾಸ್ ತಗೋತಾರ ನೋಡ್ರಿ ಇವತ್ತು ಅವ್ರು ಹೇಳಾರೆ. ಎಲ್ಲ ಮರಿಬೋದು, ಯಾವ ಸಿಚುವೇಶನ್ ಪರ್ಮನೆಂಟ್ ಅಲ್ಲ, ಮಾತಾಡಿದ ಮಾತುಗಳು ಪರ್ಮನೆಂಟ್ ಆಗಿ ಉಳಿತಾವಂತ. ಅದಕ್ಕೆ ನೋಡಿ ಮಾಡಿ ಮಾತಾಡಿ ಅನ್ಬೇಕು ಒಬ್ರು ಲೇಡೀಸಿಗೆ ಹುಡುಗಿಯರಿಗೆ ಅನ್ನೋಕ್ಕಿನ್ ಮೊದಲು ಅಂತ ನಾವು ಹೇಳ್ತಾನೆ ಇರ್ತೀವಿ ನಮ್ಮ ವಿಡಿಯೋನಾಗ. ಆದ್ರೂ ನೋಡ್ರಿ ಇವತ್ತು ಅವ್ರು ಏನು ಹೇಳ್ತಾರೆ ಕಿಚ್ಚ ಸುದೀಪ್, ನಾವು ಅದನ್ನ ಡಿಕೋಡ್ ಮಾಡಿ ಹೇಳ್ತೀವಿ. ಬಟ್ ಅವ್ರ ಮಾತಿನ ಬಗ್ಗೆ ಕಿಚ್ಚನ ಜೊತೆ ಏನಾಗ್ತದಂದ್ರೆ ಮಾತಾಡಿದ್ರೆ ಹೋಯ್ತು ಮುತ್ತೊಡಿದ್ರೆ ಹೋಯ್ತು ಅಂತ ಹೇಳಾರ. ಮಾತೆ ಮನೆ ಕೆಡಿಸುತ್ತೆ ಅಂತ ಹೇಳಾರ. ಈ ಒಂದು ಮೂಳೆಲ್ಲ ನಾಳೆಗೆ ಸರಿ ಇಲ್ಲ ಅಂತ ಯೋಗೇಶ್ ಭಟ್ರು ಹೇಳಾರ. ಅದಕ್ಕೆ ಈ ಕಡೆಯವ್ರು ಹೇಳ್ತಾರೆ ಮಾತು ಮನಾರ ದಗದ್ ಸುಮಾರು ಅಂತ. ಉತ್ತರ ಕರ್ನಾಟಕನಾಗ ನೋಡ್ರಿ ಮಾತಿಂದ ಎಷ್ಟು ಪ್ರಾಬ್ಲಮ್ಸ್ ಅಂತ ಹೇಳಾರ. ಅದಕ್ಕೆ ನಾವು ಮೌನನೇ ಬಂಗಾರ ಯಾವತ್ತಿದ್ರು. ಅದಕ್ಕೆ ಹೇಳೋದು ಮತ್ತೆ ಮಾತು ಉಪಯೋಗಿಲ್ಲ, ಬೆಳ್ಳಿ ಅದು.
ಮೌನವೇ ಬಂಗಾರ ಅಂತ ಹೇಳ್ಯಾರ, ಅದಕ್ಕೆ ಸೈಲೆನ್ಸೇ ದೊಡ್ಡ ಆನ್ಸರ್ ನಮಗೆ ಅಂತ ಹೇಳ್ತೀವಿ ನಾವು. ಇದು ನಾವು ಹೇಳೋ ಇದು ತಾತ್ಪರ್ಯ. ನೆಕ್ಸ್ಟ್ ನಾವು ಹನುಮಾನಗರಲ್ಲಿರೋ ಹನುಮಾನ್ ದೇವ್ರ ಗುಡಿಗೆ ಬಂದೇವಿ ಈ ಸಲ. ನಾವು 1-2 ಸಲ ತಿಲ್ಲೇ ಬರ್ತಿದ್ದೀವಿ, ಮನೆ ಹತ್ರ ಇದೆ ಅಂತೇಳಿ ಬರ್ತಿದ್ದೀವಿ. ಅದು ಸ್ವಲ್ಪ ಅಲ್ಲಿ ನಾವು ಹೋಗಿಲ್ಲ, ದೂರ ಇದೆ, ಅದು ಹೋಗೋಕ್ಕಾಗಿಲ್ಲ, ಟೈಮ್ ಆಗ್ತದೆ. ಯಾಕಂದರೆ ನಾವು ಜಲ್ದಿ ಹೋಗ್ಬೇಕು ಮನೆಗೆ, ಮತ್ತು ಅಪ್ಪಗೆ ಊಟ ಎಲ್ಲ ಹಾಕಿ ಕಿಚನ್ ಪಂಚಾಯತಿ ನೋಡೋಕೆ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಗೆ ನಮಗೆ ಆಗ್ತಿಲ್ಲ ಅಲ್ಲಿ ಹೋಗೋಕ್ಕಷ್ಟೇ. ಮತ್ತು ಬೇರೆ ಯಾವ ರೀಸನ್ಸು ಇಲ್ಲ. ಸ್ಟೇ ಟ್ಯೂನ್ಡ್ ಮಾಡ್ತಾರೆ. ನಮ್ಗೆ ಇವತ್ತವರೆಗೆ ಅರ್ಥ ಆಗಿಲ್ಲ ಇವ್ರು ಹಿಂಗೆ ಮಾಡ್ತಿರೋದು ನೋಡಿ. ಬಿಗ್ ಬಾಸ್ ನೋಡಕ್ ಬಂದ ಮಲಮ್ಮ ನೋಡಕ್ ಬಂದ ಅಂತಾರೆ ಇವ್ರು. ನೀವು ಯಾರು ನೋಡಕ್ ಗೊತ್ತಿಲ್ಲ, ನೀವೇ ಹೇಳಿ. ಎಷ್ಟೋ ಜನಗಳ ಎಷ್ಟೋ ಕಂಟೆಸ್ಟೆಂಟ್ಗಳ ಆಸೆ ಸರ್ ಅದು. ಇವಾಗ ವಾಪಸ್ ಬುಡಕ್ ಬರ್ತೀನಿ. ಇದು ಮಲ್ಲಮ್ಮ ಅವರಿಗೆ ನನ್ನ ಪ್ರಕಾರ ಇರಿಟೇಟ್ ಆಗ್ತಾ ನಮ್ಮ ಕಿಚ್ಚನ ನೀವು ಯಾರು ಅವ್ರನ್ನ ತರ್ತಡಿರ್ ಗಸಿ ಅವರು ಕನ್ನಡ ತೂಕವಾದ ಮಾತು ಈ ತರ ಬೈಗಳಿಗೆ ಯೂಸ್ ಮಾಡ್ಬೇಡ್ರಿ ಅಂತ ಹೇಳಿದ್ರು ಅವರು. ಏನಾದ್ರು ಪ್ರತಿಕ್ರಿಯೆ ಕೊಡ್ರಿ. ಫಸ್ಟ್ ಏನ್ ಕೊಡ್ಬೇಕು? ಕನ್ನಡ ನಿಘಂಟು ಅಂತ ಅಂದ್ಕೂಡ್ಲೆ ಕನ್ನಡ ತೂಕವಾದ ಸಬ್ಜೆಕ್ಟ್ ಅದು. ಕನ್ನಡ ಅಭಿಮಾನ ಇರೋರು ಅದೇ ರೀತಿನೇ ಮಾತಾಡೋದು. ಕನ್ನಡ ಒಂದು ಅದು ತೂಕ ಅದರದ್ದು ಬೆಲೆ ಗೊತ್ತಿರೋರೆ ಆ ತರ ಬರೋದು. ಅದು ಎಮೋಷನ್ ಬರ್ತದೆ, ಎಮೋಷನ್ ಬರ್ತದೆ. ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ರೆ ಲ್ಯಾಂಗ್ವೇಜಿಗೆ ಅಂತ ಅಷ್ಟೇ. ಕನ್ನಡ ರಾಜ್ಯೋತ್ಸವ ಹತ್ತಿರದಲ್ಲಿ ಈ ತರ ಒಂದು ಸ್ಟ್ಯಾಂಡ್ ತಗೊಂಡ್ರಿ ಕಿಚ್ಚ ಸುದೀಪ್ ಅವ್ರು. ಕನ್ನಡ ಯೂಸ್ ಮಾಡ್ಬೇಕಂದ್ರೆ ಒಳ್ಳೆ ರೀತಿ ಮಾಡಿಲ್ಲ, ಬಾಯಿ ಮುಚ್ಕೊಂಡ್ ಕೊಡ್ರಿ ಅಂದ್ರೆ ಅಲ್ಲ. ಕನ್ನಡ ಯಾವ ಮಾತು ನಿಮ್ಗೆ ಎಪ್ಸ್ಕೊಂಡು ಹೋಗೋದು ಅದ ಮಾತ್ರ ನಿಮ್ ತಳ ಹೋಗಿದ್ ತೆಗಿದಿದೆ ಅಂತ ಹೇಳಿದ್ರು. ಒಂದು ಮೆಸ್ಟ್ ಅದು ಅದೇ ಅವ್ರು ಯಾವಾಗ ಹೇಳ್ತಾರೆ, ಯಾವ್ದು ಶಾಶ್ವತ ಅಲ್ಲ, ಯಾವ ಫೈಟ್ ಅಲ್ಲ, ಯಾವ ಸಿಚುವೇಶನ್ ನೀವು ಆಡೋ ಮಾತುಗಳಷ್ಟು ಉಳಿತಾವಲ್ಲ ಅಷ್ಟೇಗಂತ. ನೀವು ಯಾವ ಮಾತಾಡಿರ್ತೀರಲ್ಲ ಅದೊಂದು ಪರಿಣಾಮ ಬೀರಿರ್ತದೆ ಮುಂದಿನ ಮನುಷ್ಯನ ಮೇಲೆ. ಅಲ್ಲ, ಪರಿಣಾಮ ನಿಮ್ ಮೇಲೆ ಎಪ್ಸ್ಕೊಂಡು ಹೋಗಿರ್ತೈತಿ, ಅದ ಮಾತು ನಿಮ್ ತಳಗ ಹೋದ್ ಹೋಗಿದ್ದಿತ್ತು ಅಂತ ಹೇಳಿದ್ರು ಅಷ್ಟೇ. ಅಷ್ಟೇ. ಬಹಳ ಸಿಂಪಲ್ ಆಯ್ತು. ಸಿಂಪಲ್ ವರ್ಡ್ ಅದು. ಓನ್ಲಿ ಒನ್ ವರ್ಡ್ ಇಸ್ ವೆರಿ